ಜಿಲ್ಲೆಯನ್ನು ಹೊರತುಪಡಿಸಿ ಹೊರ ರಾಜ್ಯಕ್ಕೂ ಕೂಡ ಇದೀಗ ಪೊಲೀಸರ ತಂಡ ರವಾನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಡಕಾಯಿತಿ ಮಾಡಿದವರನ್ನ ಹುಡುಕಿ ಹಿಡಿಯೋದು ಒಂದು ಭಾಗ, ಆದರೆ ಇಂಥದ್ದೊಂದು ಘಟನೆ ಹಾಡ ಹಗಲೇ ಆಗಿದೆ ಹೇಗೆ ಅನ್ನೋದು ಮತ್ತೊಂದು ಭಾಗ. ಪೊಲೀಸರ ಭಯ, ಕಾನೂನು ವ್ಯವಸ್ಥೆಯ ಭಯ, ಹಾಗೆ ಬ್ಯಾಂಕ್ನಲ್ಲಿರುವ CCTVಯ ಭಯ, ಜನರು ಓಡಾಡೋ ಜನರು ಸ್ಥಳೀಯರು ಅವ್ರು ಹಿಡಿದು ಹಾಕ್ಬಿಡ್ಬಹುದಾ, ಅವರು ರೆಸಿಸ್ಟ್ ಮಾಡ್ಬೋದಾ ನಮ್ಮನ್ನ ಅನ್ನೋ ಭಯ, ಇದ್ಯಾವುದೂ ಇಲ್ಲದೆ ಹಾಡ ಹಗಲೇ ಹೀಗೆ ರಾಬರಿ ಮಾಡ್ತಾರೆ ಅಂತಂದ್ರೆ ಜಿಲ್ಲೆಯನ್ನು ಹೊರತುಪಡಿಸಿ ಹೊರ ರಾಜ್ಯಕ್ಕೂ ಕೂಡ ಇದೀಗ ಪೊಲೀಸರ ತಂಡ ರವಾನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಡಕಾಯಿತಿ ಮಾಡಿದವರನ್ನ ಹುಡುಕಿ ಹಿಡಿಯೋದು ಒಂದು ಭಾಗ, ಆದರೆ ಇಂಥದ್ದೊಂದು ಘಟನೆ ಹಾಡ ಹಗಲೇ ಆಗಿದೆ ಹೇಗೆ ಅನ್ನೋದು ಮತ್ತೊಂದು ಭಾಗ. ಪೊಲೀಸರ ಭಯ, ಕಾನೂನು ವ್ಯವಸ್ಥೆಯ ಭಯ, ಹಾಗೆ ಬ್ಯಾಂಕ್ನಲ್ಲಿರುವ CCTVಯ ಭಯ, ಜನರು ಓಡಾಡೋ ಜನರು ಸ್ಥಳೀಯರು ಅವ್ರು ಹಿಡಿದು ಹಾಕ್ಬಿಡ್ಬಹುದಾ, ಅವರು ರೆಸಿಸ್ಟ್ ಮಾಡ್ಬೋದಾ ನಮ್ಮನ್ನ ಅನ್ನೋ ಭಯ, ಇದ್ಯಾವುದೂ ಇಲ್ಲದೆ ಹಾಡ ಹಗಲೇ ಹೀಗೆ ರಾಬರಿ ಮಾಡ್ತಾರೆ ಅಂತಂದ್ರೆ ಜಿಲ್ಲೆಯನ್ನು ಹೊರತುಪಡಿಸಿ ಹೊರ ರಾಜ್ಯಕ್ಕೂ ಕೂಡ ಇದೀಗ ಪೊಲೀಸರ ತಂಡ ರವಾನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಡಕಾಯಿತಿ ಮಾಡಿದವರನ್ನ ಹುಡುಕಿ ಹಿಡಿಯೋದು ಒಂದು ಭಾಗ, ಆದರೆ ಇಂಥದ್ದೊಂದು ಘಟನೆ ಹಾಡ ಹಗಲೇ ಆಗಿದೆ ಹೇಗೆ ಅನ್ನೋದು ಮತ್ತೊಂದು ಭಾಗ. ಪೊಲೀಸರ ಭಯ, ಕಾನೂನು ವ್ಯವಸ್ಥೆಯ ಭಯ, ಹಾಗೆ ಬ್ಯಾಂಕ್ನಲ್ಲಿರುವ CCTVಯ ಭಯ, ಜನರು ಓಡಾಡೋ ಜನರು ಸ್ಥಳೀಯರು ಅವ್ರು ಹಿಡಿದು ಹಾಕ್ಬಿಡ್ಬಹುದಾ, ಅವರು ರೆಸಿಸ್ಟ್ ಮಾಡ್ಬೋದಾ ನಮ್ಮನ್ನ ಅನ್ನೋ ಭಯ, ಇದ್ಯಾವುದೂ ಇಲ್ಲದೆ ಹಾಡ ಹಗಲೇ ಹೀಗೆ ರಾಬರಿ ಮಾಡ್ತಾರೆ ಅಂತಂದ್ರೆ ಜಿಲ್ಲೆಯನ್ನು ಹೊರತುಪಡಿಸಿ ಹೊರ ರಾಜ್ಯಕ್ಕೂ ಕೂಡ ಇದೀಗ ಪೊಲೀಸರ ತಂಡ ರವಾನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಡಕಾಯಿತಿ ಮಾಡಿದವರನ್ನ ಹುಡುಕಿ ಹಿಡಿಯೋದು ಒಂದು ಭಾಗ, ಆದರೆ ಇಂಥದ್ದೊಂದು ಘಟನೆ ಹಾಡ ಹಗಲೇ ಆಗಿದೆ ಹೇಗೆ ಅನ್ನೋದು ಮತ್ತೊಂದು ಭಾಗ. ಪೊಲೀಸರ ಭಯ, ಕಾನೂನು ವ್ಯವಸ್ಥೆಯ ಭಯ, ಹಾಗೆ ಬ್ಯಾಂಕ್ನಲ್ಲಿರುವ CCTVಯ ಭಯ, ಜನರು ಓಡಾಡೋ ಜನರು ಸ್ಥಳೀಯರು ಅವ್ರು ಹಿಡಿದು ಹಾಕ್ಬಿಡ್ಬಹುದಾ, ಅವರು ರೆಸಿಸ್ಟ್ ಮಾಡ್ಬೋದಾ ನಮ್ಮನ್ನ ಅನ್ನೋ ಭಯ, ಇದ್ಯಾವುದೂ ಇಲ್ಲದೆ ಹಾಡ ಹಗಲೇ ಹೀಗೆ ರಾಬರಿ ಮಾಡ್ತಾರೆ ಅಂತಂದ್ರೆ ಜಿಲ್ಲೆಯನ್ನು ಹೊರತುಪಡಿಸಿ ಹೊರ ರಾಜ್ಯಕ್ಕೂ ಕೂಡ ಇದೀಗ ಪೊಲೀಸರ ತಂಡ ರವಾನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಡಕಾಯಿತಿ ಮಾಡಿದವರನ್ನ ಹುಡುಕಿ ಹಿಡಿಯೋದು ಒಂದು ಭಾಗ, ಆದರೆ ಇಂಥದ್ದೊಂದು ಘಟನೆ ಹಾಡ ಹಗಲೇ ಆಗಿದೆ ಹೇಗೆ ಅನ್ನೋದು ಮತ್ತೊಂದು ಭಾಗ. ಪೊಲೀಸರ ಭಯ, ಕಾನೂನು ವ್ಯವಸ್ಥೆಯ ಭಯ, ಹಾಗೆ ಬ್ಯಾಂಕ್ನಲ್ಲಿರುವ CCTVಯ ಭಯ, ಜನರು ಓಡಾಡೋ ಜನರು ಸ್ಥಳೀಯರು ಅವ್ರು ಹಿಡಿದು ಹಾಕ್ಬಿಡ್ಬಹುದಾ, ಅವರು ರೆಸಿಸ್ಟ್ ಮಾಡ್ಬೋದಾ ನಮ್ಮನ್ನ ಅನ್ನೋ ಭಯ, ಇದ್ಯಾವುದೂ ಇಲ್ಲದೆ ಹಾಡ ಹಗಲೇ ಹೀಗೆ ರಾಬರಿ ಮಾಡ್ತಾರೆ ಅಂತಂದ್ರೆ ಜಿಲ್ಲೆಯನ್ನು ಹೊರತುಪಡಿಸಿ ಹೊರ ರಾಜ್ಯಕ್ಕೂ ಕೂಡ ಇದೀಗ ಪೊಲೀಸರ ತಂಡ ರವಾನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಡಕಾಯಿತಿ ಮಾಡಿದವರನ್ನ ಹುಡುಕಿ ಹಿಡಿಯೋದು ಒಂದು ಭಾಗ, ಆದರೆ ಇಂಥದ್ದೊಂದು ಘಟನೆ ಹಾಡ ಹಗಲೇ ಆಗಿದೆ ಹೇಗೆ ಅನ್ನೋದು ಮತ್ತೊಂದು ಭಾಗ. ಪೊಲೀಸರ ಭಯ, ಕಾನೂನು ವ್ಯವಸ್ಥೆಯ ಭಯ, ಹಾಗೆ ಬ್ಯಾಂಕ್ನಲ್ಲಿರುವ CCTVಯ ಭಯ, ಜನರು ಓಡಾಡೋ ಜನರು ಸ್ಥಳೀಯರು ಅವ್ರು ಹಿಡಿದು ಹಾಕ್ಬಿಡ್ಬಹುದಾ, ಅವರು ರೆಸಿಸ್ಟ್ ಮಾಡ್ಬೋದಾ ನಮ್ಮನ್ನ ಅನ್ನೋ ಭಯ, ಇದ್ಯಾವುದೂ ಇಲ್ಲದೆ ಹಾಡ ಹಗಲೇ ಹೀಗೆ ರಾಬರಿ ಮಾಡ್ತಾರೆ ಅಂತಂದ್ರೆ ಜಿಲ್ಲೆಯನ್ನು ಹೊರತುಪಡಿಸಿ ಹೊರ ರಾಜ್ಯಕ್ಕೂ ಕೂಡ ಇದೀಗ ಪೊಲೀಸರ ತಂಡ ರವಾನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಡಕಾಯಿತಿ ಮಾಡಿದವರನ್ನ ಹುಡುಕಿ ಹಿಡಿಯೋದು ಒಂದು ಭಾಗ, ಆದರೆ ಇಂಥದ್ದೊಂದು ಘಟನೆ ಹಾಡ ಹಗಲೇ ಆಗಿದೆ ಹೇಗೆ ಅನ್ನೋದು ಮತ್ತೊಂದು ಭಾಗ. ಪೊಲೀಸರ ಭಯ, ಕಾನೂನು ವ್ಯವಸ್ಥೆಯ ಭಯ, ಹಾಗೆ ಬ್ಯಾಂಕ್ನಲ್ಲಿರುವ CCTVಯ ಭಯ, ಜನರು ಓಡಾಡೋ ಜನರು ಸ್ಥಳೀಯರು ಅವ್ರು ಹಿಡಿದು ಹಾಕ್ಬಿಡ್ಬಹುದಾ, ಅವರು ರೆಸಿಸ್ಟ್ ಮಾಡ್ಬೋದಾ ನಮ್ಮನ್ನ ಅನ್ನೋ ಭಯ, ಇದ್ಯಾವುದೂ ಇಲ್ಲದೆ ಹಾಡ ಹಗಲೇ ಹೀಗೆ ರಾಬರಿ ಮಾಡ್ತಾರೆ ಅಂತಂದ್ರೆ ಜಿಲ್ಲೆಯನ್ನು ಹೊರತುಪಡಿಸಿ ಹೊರ ರಾಜ್ಯಕ್ಕೂ ಕೂಡ ಇದೀಗ ಪೊಲೀಸರ ತಂಡ ರವಾನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಡಕಾಯಿತಿ ಮಾಡಿದವರನ್ನ ಹುಡುಕಿ ಹಿಡಿಯೋದು ಒಂದು ಭಾಗ, ಆದರೆ ಇಂಥದ್ದೊಂದು ಘಟನೆ ಹಾಡ ಹಗಲೇ ಆಗಿದೆ ಹೇಗೆ ಅನ್ನೋದು ಮತ್ತೊಂದು ಭಾಗ. ಪೊಲೀಸರ ಭಯ, ಕಾನೂನು ವ್ಯವಸ್ಥೆಯ ಭಯ, ಹಾಗೆ ಬ್ಯಾಂಕ್ನಲ್ಲಿರುವ CCTVಯ ಭಯ, ಜನರು ಓಡಾಡೋ ಜನರು ಸ್ಥಳೀಯರು ಅವ್ರು ಹಿಡಿದು ಹಾಕ್ಬಿಡ್ಬಹುದಾ, ಅವರು ರೆಸಿಸ್ಟ್ ಮಾಡ್ಬೋದಾ ನಮ್ಮನ್ನ ಅನ್ನೋ ಭಯ, ಇದ್ಯಾವುದೂ ಇಲ್ಲದೆ
ಹಾಡು ಹಗಲೇ ಹೀಗೆ ರಾಬರಿ ಮಾಡ್ತಾರೆ ಅಂತಂದ್ರೆ ಜಿಲ್ಲೆಯನ್ನು ಹೊರತುಪಡಿಸಿ ಹೊರ ರಾಜ್ಯಕ್ಕೂ ಕೂಡ ಇದೀಗ ಪೊಲೀಸರ ತಂಡ ರವಾನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಡಕಾಯಿತಿ ಮಾಡಿದವರನ್ನ ಹುಡುಕಿ ಹಿಡಿಯೋದು ಒಂದು ಭಾಗ, ಆದರೆ ಇಂಥದ್ದೊಂದು ಘಟನೆ ಹಾಡು ಹಗಲೇ ಆಗಿದೆ ಹೇಗೆ ಅನ್ನೋದು ಮತ್ತೊಂದು ಭಾಗ. ಪೊಲೀಸರ ಭಯ, ಕಾನೂನು ವ್ಯವಸ್ಥೆಯ ಭಯ, ಹಾಗೆ ಬ್ಯಾಂಕ್ನಲ್ಲಿರುವ CCTVಯ ಭಯ, ಜನರು ಓಡಾಡೋ ಜನರು ಸ್ಥಳೀಯರು ಅವ್ರು ಹಿಡ್ದು ಹಾಕ್ಬಿಡ್ಬಹುದಾ, ಅವರು ರೆಸಿಸ್ಟ್ ಮಾಡ್ಬೋದಾ ನಮ್ಮನ್ನ ಅನ್ನೋ ಭಯ, ಇದ್ಯಾವುದೂ ಇಲ್ಲದೆ ಹಾಡು ಹಗಲೇ ಹೀಗೆ ರಾಬರಿ ಮಾಡ್ತಾರೆ ಅಂತಂದ್ರೆ ಜಿಲ್ಲೆಯನ್ನು ಹೊರತುಪಡಿಸಿ ಹೊರ ರಾಜ್ಯಕ್ಕೂ ಕೂಡ ಇದೀಗ ಪೊಲೀಸರ ತಂಡ ರವಾನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಡಕಾಯಿತಿ ಮಾಡಿದವರನ್ನ ಹುಡುಕಿ ಹಿಡಿಯೋದು ಒಂದು ಭಾಗ, ಆದರೆ ಇಂಥದ್ದೊಂದು ಘಟನೆ ಹಾಡು ಹಗಲೇ ಆಗಿದೆ ಹೇಗೆ ಅನ್ನೋದು ಮತ್ತೊಂದು ಭಾಗ. ಪೊಲೀಸರ ಭಯ, ಕಾನೂನು ವ್ಯವಸ್ಥೆಯ ಭಯ, ಹಾಗೆ ಬ್ಯಾಂಕ್ನಲ್ಲಿರುವ CCTVಯ ಭಯ, ಜನರು ಓಡಾಡೋ ಜನರು ಸ್ಥಳೀಯರು ಅವ್ರು ಹಿಡ್ದು ಹಾಕ್ಬಿಡ್ಬಹುದಾ, ಅವರು ರೆಸಿಸ್ಟ್ ಮಾಡ್ಬೋದಾ ನಮ್ಮನ್ನ ಅನ್ನೋ ಭಯ, ಇದ್ಯಾವುದೂ ಇಲ್ಲದೆ ಹಾಡು ಹಗಲೇ ಹೀಗೆ ರಾಬರಿ ಮಾಡ್ತಾರೆ ಅಂತಂದ್ರೆ ಜಿಲ್ಲೆಯನ್ನು ಹೊರತುಪಡಿಸಿ ಹೊರ ರಾಜ್ಯಕ್ಕೂ ಕೂಡ ಇದೀಗ ಪೊಲೀಸರ ತಂಡ ರವಾನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಡಕಾಯಿತಿ ಮಾಡಿದವರನ್ನ ಹುಡುಕಿ ಹಿಡಿಯೋದು ಒಂದು ಭಾಗ, ಆದರೆ ಇಂಥದ್ದೊಂದು ಘಟನೆ ಹಾಡು ಹಗಲೇ ಆಗಿದೆ ಹೇಗೆ ಅನ್ನೋದು ಮತ್ತೊಂದು ಭಾಗ. ಪೊಲೀಸರ ಭಯ, ಕಾನೂನು ವ್ಯವಸ್ಥೆಯ ಭಯ, ಹಾಗೆ ಬ್ಯಾಂಕ್ನಲ್ಲಿರುವ CCTVಯ ಭಯ, ಜನರು ಓಡಾಡೋ ಜನರು ಸ್ಥಳೀಯರು ಅವ್ರು ಹಿಡ್ದು ಹಾಕ್ಬಿಡ್ಬಹುದಾ, ಅವರು ರೆಸಿಸ್ಟ್ ಮಾಡ್ಬೋದಾ ನಮ್ಮನ್ನ ಅನ್ನೋ ಭಯ, ಇದ್ಯಾವುದೂ ಇಲ್ಲದೆ ಹಾಡು ಹಗಲೇ ಹೀಗೆ ರಾಬರಿ ಮಾಡ್ತಾರೆ ಅಂತಂದ್ರೆ ಜಿಲ್ಲೆಯನ್ನು ಹೊರತುಪಡಿಸಿ ಹೊರ ರಾಜ್ಯಕ್ಕೂ ಕೂಡ ಇದೀಗ ಪೊಲೀಸರ ತಂಡ ರವಾನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಡಕಾಯಿತಿ ಮಾಡಿದವರನ್ನ ಹುಡುಕಿ ಹಿಡಿಯೋದು ಒಂದು ಭಾಗ, ಆದರೆ ಇಂಥದ್ದೊಂದು ಘಟನೆ ಹಾಡು ಹಗಲೇ ಆಗಿದೆ ಹೇಗೆ ಅನ್ನೋದು ಮತ್ತೊಂದು ಭಾಗ. ಪೊಲೀಸರ ಭಯ, ಕಾನೂನು ವ್ಯವಸ್ಥೆಯ ಭಯ, ಹಾಗೆ ಬ್ಯಾಂಕ್ನಲ್ಲಿರುವ CCTVಯ ಭಯ, ಜನರು ಓಡಾಡೋ ಜನರು ಸ್ಥಳೀಯರು ಅವ್ರು ಹಿಡ್ದು ಹಾಕ್ಬಿಡ್ಬಹುದಾ, ಅವರು ರೆಸಿಸ್ಟ್ ಮಾಡ್ಬೋದಾ ನಮ್ಮನ್ನ ಅನ್ನೋ ಭಯ, ಇದ್ಯಾವುದೂ ಇಲ್ಲದೆ ಹಾಡು ಹಗಲೇ ಹೀಗೆ ರಾಬರಿ ಮಾಡ್ತಾರೆ ಅಂತಂದ್ರೆ ಜಿಲ್ಲೆಯನ್ನು ಹೊರತುಪಡಿಸಿ ಹೊರ ರಾಜ್ಯಕ್ಕೂ ಕೂಡ ಇದೀಗ ಪೊಲೀಸರ ತಂಡ ರವಾನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಡಕಾಯಿತಿ ಮಾಡಿದವರನ್ನ ಹುಡುಕಿ ಹಿಡಿಯೋದು ಒಂದು ಭಾಗ, ಆದರೆ ಇಂಥದ್ದೊಂದು ಘಟನೆ ಹಾಡು ಹಗಲೇ ಆಗಿದೆ ಹೇಗೆ ಅನ್ನೋದು ಮತ್ತೊಂದು ಭಾಗ. ಪೊಲೀಸರ ಭಯ, ಕಾನೂನು ವ್ಯವಸ್ಥೆಯ ಭಯ, ಹಾಗೆ ಬ್ಯಾಂಕ್ನಲ್ಲಿರುವ CCTVಯ ಭಯ, ಜನರು ಓಡಾಡೋ ಜನರು ಸ್ಥಳೀಯರು ಅವ್ರು ಹಿಡ್ದು ಹಾಕ್ಬಿಡ್ಬಹುದಾ, ಅವರು ರೆಸಿಸ್ಟ್ ಮಾಡ್ಬೋದಾ ನಮ್ಮನ್ನ ಅನ್ನೋ ಭಯ, ಇದ್ಯಾವುದೂ ಇಲ್ಲದೆ ಹಾಡು ಹಗಲೇ ಹೀಗೆ ರಾಬರಿ ಮಾಡ್ತಾರೆ ಅಂತಂದ್ರೆ ಜಿಲ್ಲೆಯನ್ನು ಹೊರತುಪಡಿಸಿ ಹೊರ ರಾಜ್ಯಕ್ಕೂ ಕೂಡ ಇದೀಗ ಪೊಲೀಸರ ತಂಡ ರವಾನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಡಕಾಯಿತಿ ಮಾಡಿದವರನ್ನ ಹುಡುಕಿ ಹಿಡಿಯೋದು ಒಂದು ಭಾಗ, ಆದರೆ ಇಂಥದ್ದೊಂದು ಘಟನೆ ಹಾಡು ಹಗಲೇ ಆಗಿದೆ ಹೇಗೆ ಅನ್ನೋದು ಮತ್ತೊಂದು ಭಾಗ. ಪೊಲೀಸರ ಭಯ, ಕಾನೂನು ವ್ಯವಸ್ಥೆಯ ಭಯ, ಹಾಗೆ ಬ್ಯಾಂಕ್ನಲ್ಲಿರುವ CCTVಯ ಭಯ, ಜನರು ಓಡಾಡೋ ಜನರು ಸ್ಥಳೀಯರು ಅವ್ರು ಹಿಡ್ದು ಹಾಕ್ಬಿಡ್ಬಹುದಾ, ಅವರು ರೆಸಿಸ್ಟ್ ಮಾಡ್ಬೋದಾ ನಮ್ಮನ್ನ ಅನ್ನೋ ಭಯ, ಇದ್ಯಾವುದೂ ಇಲ್ಲದೆ ಹಾಡು ಹಗಲೇ ಹೀಗೆ ರಾಬರಿ ಮಾಡ್ತಾರೆ ಅಂತಂದ್ರೆ ಜಿಲ್ಲೆಯನ್ನು ಹೊರತುಪಡಿಸಿ ಹೊರ ರಾಜ್ಯಕ್ಕೂ ಕೂಡ ಇದೀಗ ಪೊಲೀಸರ ತಂಡ ರವಾನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಡಕಾಯಿತಿ ಮಾಡಿದವರನ್ನ ಹುಡುಕಿ ಹಿಡಿಯೋದು ಒಂದು ಭಾಗ, ಆದರೆ ಇಂಥದ್ದೊಂದು ಘಟನೆ ಹಾಡು ಹಗಲೇ ಆಗಿದೆ ಹೇಗೆ ಅನ್ನೋದು ಮತ್ತೊಂದು ಭಾಗ. ಪೊಲೀಸರ ಭಯ, ಕಾನೂನು ವ್ಯವಸ್ಥೆಯ ಭಯ, ಹಾಗೆ ಬ್ಯಾಂಕ್ನಲ್ಲಿರುವ CCTVಯ ಭಯ, ಜನರು ಓಡಾಡೋ ಜನರು ಸ್ಥಳೀಯರು ಅವ್ರು ಹಿಡ್ದು ಹಾಕ್ಬಿಡ್ಬಹುದಾ, ಅವರು ರೆಸಿಸ್ಟ್ ಮಾಡ್ಬೋದಾ ನಮ್ಮನ್ನ ಅನ್ನೋ ಭಯ, ಇದ್ಯಾವುದೂ ಇಲ್ಲದೆ ಹಾಡು ಹಗಲೇ ಹೀಗೆ ರಾಬರಿ ಮಾಡ್ತಾರೆ ಅಂತಂದ್ರೆ